ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇಶದ ಒಳಿತಿಗಾಗಿ ಈಗ ಮೃತ್ಯುಂಜಯ ಹೋಮವನ್ನು ತುಮಕೂರಿನಲ್ಲಿ ಮಾಡಲಾಗಿದೆ. ತುಮಕೂರಿನ ಸೋಮೇಶ್ವರ ದೇಗುಲದಲ್ಲಿ ವೀರಶೈವ ಮಹಾಸಭದಿಂದ ಈ ವಿಶೇಷ ಪೂಜೆಯನ್ನು ಮಾಡಿರುವಂಥದ್ದು. ಸಿದ್ಧಗಂಗಾ ಶ್ರೀಗಳು ಸೇರಿದಂತೆ ಹಲವು ಸ್ವಾಮೀಜಿಗಳು ಕೂಡ ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ದೇಶದ ಒಳಿತಿಗಾಗಿ, ಸೈನಿಕರ ಬಲಕ್ಕಾಗಿ ಈ ಮೃತ್ಯುಂಜಯ ಹೋಮವನ್ನು ಮಾಡಿರುವಂಥದ್ದು ತುಮಕೂರಿನಲ್ಲಿ. ಪಹಲ್ಗಾಮ್ ಪ್ರಕರಣದ ನಂತರ ಭಾರತ ದೇಶ ಒಂದು ದೃಢ ನಿರ್ಧಾರವನ್ನು ಕೈಗೊಂಡಿದೆ. ಏನು ಅಮಾಯಕರನ್ನು ಭಯೋತ್ಪಾದಕರು ಅತ್ಯಂತ ಹೀನಾಯವಾಗಿ ಅವರನ್ನು ಹತ್ಯೆ ಮಾಡಿರುವಂಥದ್ದನ್ನು ಅದನ್ನು ಒಂದು ದೃಢ ನಿರ್ಧಾರದಂತೆ ತೆಗೆದುಕೊಂಡು ಪಾಕಿಸ್ತಾನಕ್ಕೆ ಒಂದು ಬುದ್ಧಿಯನ್ನು ಕಲಿಸಬೇಕು, ಭಯೋತ್ಪಾದನೆಯನ್ನು ನಿರುತ್ಪಾದನೆ ಮಾಡಬೇಕು, ಅದನ್ನು ಮೂಲೋತ್ಪಾಟನೆ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಅದಾದ ನಂತರ ಪ್ರಧಾನಮಂತ್ರಿಗಳೊಂದು ಮಾತನ್ನು ಹೇಳ್ತಿದ್ರು.